ನಿಮಗೆ ನೀಟ್ ರಿಸಲ್ಟ್ ಬಂದ ಮೇಲೆ ಒಂದು ರ್ಯಾಂಕ್ ಬರುತ್ತಲ್ಲ, ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಕರೀತಾರೆ ಅದನ್ನು. ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ ನಮ್ಮ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ. ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ. ನಮ್ಮ ಕರ್ನಾಟಕದಲ್ಲಿ ನಿಮಗೆ ಸ್ಟೇಟ್ ರ್ಯಾಂಕಿಂಗ್ ಅನ್ನೋದು ಕೊಡೋದಿಲ್ಲ. ಆದ್ದರಿಂದ ನೀವು ಏನಂತ ಅರ್ಥ ಮಾಡ್ಕೊಳ್ಳಿ, ಆಲ್ ಇಂಡಿಯಾ ರ್ಯಾಂಕಿಂಗ್ ಈಸ್ ನಿಮ್ಮ ರ್ಯಾಂಕ್ ಅಂತ ಅನ್ಕೊಳ್ಬೇಕು. ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮಗೆ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳ ಆಲ್ ಇಂಡಿಯಾ ರ್ಯಾಂಕಿಂಗನ್ನು ಕನ್ಸಿಡರ್ ಮಾಡಿಕೊಂಡು ಎಲ್ಲರಿಗೂ ಅಲಾಟ್ಮೆಂಟನ್ನು ನಡೆಯುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಎರಡನೇ ರೌಂಡಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ನೀಟ್ ಎರಡನೇ ರೌಂಡಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೆಟಗರಿಗಳದ್ದು ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನೀಟ್ 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತಹ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ನಾನು ಇಲ್ಲಿ ಹೇಳ್ತಾ ಇರುವಂತಹ ರ್ಯಾಂಕ್ ಅನ್ನ ನೀವು ಏನಂತ ತಿಳ್ಕೊಳ್ಬೇಕಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಈಸ್ ನಿಮ್ಮ ರ್ಯಾಂಕ್ ಅಂತ ತಿಳ್ಕೊಳ್ಬೇಕು. ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮಗೆ ಅಲಾಟ್ಮೆಂಟ್ ನಡೆಯುತ್ತೆ. ಆ ರ್ಯಾಂಕ್ ಬೇಸಿಸ್ ಮೇಲೆ ನೀವು ಎಲ್ಲ ಅನಾಲಿಸಿಸ್ ಅನ್ನ ಮಾಡಬಹುದು. ಆದ್ರಿಂದ ನೀವು ನೋಡಿ, ನಾನು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಲ್ಲ, ಈ SC ಕ್ಯಾಟಗರಿ ಆಗಿರಲಿ, GM ಕ್ಯಾಟಗರಿ ಆಗಿರಲಿ, ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಆಗಿರಲಿ, ಕಟ್ ಆಫ್ ಅನ್ನೋದಿರುತ್ತಲ್ಲ, ಈ ಸೆಮಿ ಗೌರ್ಮೆಂಟ್ಗೆ ಕಟ್ ಆಫ್ ಅನ್ನೋದಿರುತ್ತಲ್ಲ, ವರ್ಷದಿಂದ ವರ್ಷಕ್ಕೆ ಅದೇ ಒಂದು ರ್ಯಾಂಕ್ ಅಲ್ಲಿ ಸೀಟ್ ಸಿಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಟ್ ಆಫ್ ನಿಲ್ಕೊಳ್ಳುತ್ತೆ. ಈಗ ಈ ವರ್ಷ 2 ಲಕ್ಷ ಕಟ್ ಆಫ್ ನಿಂತ್ಕೊಳ್ತಂದ್ರೆ ನೆಕ್ಸ್ಟ್ ಇಯರ್ ಕೂಡ 2 ಲಕ್ಷಕ್ಕೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಬಹಳ ಅಂದ್ರೆ 5,000 4,000 ಇಷ್ಟು ಡಿಫರೆನ್ಸ್ ಆಗ್ಬೋದು ಹೊರತು ಅಷ್ಟೇ ಕಟ್ ಆಫ್ ನಿಂತ್ಕೊಳ್ಳೋದು ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ. ನಿಮಗೆ ನೀಟ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡ್ರೆ ನಿಮಗೆ ಅನಾಲಿಸಿಸ್ ಅನ್ನ ಮಾಡಬಹುದಾಗಿರುತ್ತೆ. ಈಗ ಎಕ್ಸಾಂಪಲ್ ಆಗಿ ನನ್ನ ರ್ಯಾಂಕಿಂಗ್ 70,000 ಬಂದ್ರೆ ನನಗೆ ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡಬಹುದಾಗಿರುತ್ತೆ. ನಾನು ಯಾವ ಕಾರಣಕ್ಕಾಗಿ ಸೆಕೆಂಡ್ ರೌಂಡ್ನ ಒಂದು ರಿಸಲ್ಟ್ ಅನ್ನ ತೆಗೆದುಕೊಂಡಿದ್ದೇನೆ ಅಂದ್ರೆ, ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡಲ್ಲಿ ಮಾಪಪ್ ರೌಂಡಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ವು. ಆದರೆ ಆ ರೌಂಡಲ್ಲಿ ಸ್ವಲ್ಪ ಭಾಳಷ್ಟು ಒಂದು ಕಾಂಟ್ರವರ್ಸಿಗಳು ಆದವು. ಏನು ಕಾಂಟ್ರವರ್ಸಿ ಆಯ್ತು ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಲಾಸ್ಟ್ ಇಯರ್ ಕೋರ್ಟ್ ಕೇಸ್ ಅಂತ ಹೋಗಿತ್ತು. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಅಂದರೆ ಮಾಪಪ್ ರೌಂಡಲ್ಲಿ ಅಲೋ ಮಾಡಲಿಲ್ಲ. ಅಲೋ ಮಾಡಿದರೂ ಕೂಡ ಕೆಲವೊಂದು ಸೀಟ್ಗಳಿಗೆ ಮಾತ್ರ ಅಲೋ ಮಾಡಿದ್ರು. ಅಂತಹ ಒಂದು ಕಾಂಟ್ರವರ್ಷಿಯಲ್ ವಿಚಾರದಿಂದಾಗಿ ನಾನು ಮಾಪಪ್ ರೌಂಡ್ನ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅದಕ್ಕೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋನ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ಆ ಒಂದು ಥರ್ಡ್ ರೌಂಡ್ನ ಒಂದು ಕಟ್ ಆಫ್ ಅನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದರೆ ನಾನಿಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಿಬಿಡ್ತೇನೆ. ಏನಂದರೆ, ಲಾಸ್ಟ್ ಇಯರ್ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ, ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ಪ್ರಸನ್ನ ಸರ್ ಅವರು ಒಂದು ವಿಷಯವನ್ನು ಹೇಳಿದರು. ಏನಂದರೆ, ಈ ವರ್ಷ ನಾವು NRI ಸೀಟ್ಸ್ಗಳನ್ನು ಈ ಒಂದು ಕೆಲವೊಂದು ಕಾಲೇಜ್ಗಳಲ್ಲಿ ಮಾತ್ರ, ಗೋರ್ಮೆಂಟ್ ಕಾಲೇಜ್ನಲ್ಲಿ, ಅದು ಕೂಡ ನಾನು ಹೇಳ್ತಾ ಇರೋದು ಗೋರ್ಮೆಂಟ್ ಕಾಲೇಜ್ನಲ್ಲಿ ಈ NRI ಸೀಟ್ಸ್ಗಳನ್ನು 15% NRI ಸೀಟ್ಸ್ಗಳನ್ನು ತರ್ತಾ ಇದ್ದೇವೆ. ಇದಕ್ಕೆ 25 ಲಕ್ಷ ಫೀ ಸ್ಟ್ರಕ್ಚರ್ ಇರುತ್ತದೆ ಅಂತ ಹೇಳಿದರು. ಅದು ಕೂಡ ಕೇವಲ 8-9 ಕಾಲೇಜ್ನಲ್ಲಿ ಮಾತ್ರ ಆ ರೀತಿಯ ಒಂದು ರೂಲ್ಸ್ಗಳನ್ನು ತಂದಿದ್ರು. ಬಟ್ ಈ ವರ್ಷ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, NRI ಸೀಟ್ಸ್ಗಳನ್ನು ನಾವು ಪ್ರತಿಯೊಂದು ಕಾಲೇಜ್ಗಳಲ್ಲಿ, ಅಂದರೆ ಪ್ರತಿಯೊಂದು ಗೋರ್ಮೆಂಟ್ ಕಾಲೇಜ್ನಲ್ಲಿ ಕೆಲವೊಂದು % ಸೀಟ್ಸ್ಗಳಂತ ನಾವು NRI ಸೀಟ್ಸ್ಗಳಿಗೆ ಸಪ್ರೇಟ್ ಆಗಿ ತೆಗೆದಿಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನ ಪ್ರಪೋಸ್ ಮಾಡಿದ್ರು, ಆದರೆ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ ಅಂತ ನನಗನ್ನಿಸ್ತದೆ. ಅದರ ಬಗ್ಗೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಿಮಗೆ ಮಾಹಿತಿ ದೊರಕುತ್ತದೆ. ಆದರೆ ನಾನೇನಂತೇನೆಂದರೆ, ಗೋರ್ಮೆಂಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳನ್ನು ತೆಗೆದುಕೊಂಡು ಬರೋದು ಬಹಳಷ್ಟು ಅನ್ಯಾಯವಾದಂತೆ ಆಗುತ್ತೆ. ಆದರೆ ಅದು ಏನು ಮಾಡೋಕ್ಕಾಗಲ್ಲ. ಅದನ್ನು ಸುಪ್ರೀಂ ಕೋರ್ಟಿಂದನೇ ಆ ಒಂದು ಆದೇಶವನ್ನು ಹೊರಡಿಸಿದೆ. ನಮಗೊಂದು ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂದರೆ, ಈ ಒಂದು NRI ಸೀಟ್ಸ್ಗಳ ಬಗ್ಗೆ ಪೂರ್ತಿ ಮಾಹಿತಿ ನಮಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರಲ್ಲ KE ಅವರು, ಆವಾಗ ನಮಗೆ ಪೂರ್ತಿ ಮಾಹಿತಿ ದೊರಕ್ತದೆ ಎಷ್ಟು ಸೀಟ್ಸ್ಗಳಿದ್ದಾವೆ NRI ಸೀಟ್ಸ್ಗಳು ಪ್ರತಿಯೊಂದು ಗೋರ್ಮೆಂಟ್ ಕಾಲೇಜ್ನಲ್ಲಿ ಎಂಬುದು. ಆ ರೀತಿ ಆದಾಗ ಮಾಪಪ್ ರೌಂಡ್ನ ಕಟ್ ಆಫ್ ಅನ್ನು ನಾವು ಕನ್ಸಿಡರ್ ಮಾಡೋದಕ್ಕಿಂತ ಈ ಒಂದು ಸೆಕೆಂಡ್ ರೌಂಡ್ನ ಕಟ್ ಆಫ್ ಅನ್ನು ಕನ್ಸಿಡರ್ ಮಾಡೋದು ಒಳಿತು ಅನಿಸ್ತದೆ. ಯಾಕಂದರೆ ಈ ಒಂದು ಸೀಟ್ಸ್ಗಳು 15% ಸೀಟ್ಗಳು ಎಲ್ಲ ಗೋರ್ಮೆಂಟ್ ಕಾಲೇಜ್ನಲ್ಲಿ ಹೋಗಿಬಿಟ್ರೆ NRI ಸೀಟ್ಸ್ಗಳಿಗೆ ಈ ಕಟ್ ಆಫ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತಲ್ವಾ. ಆದ್ದರಿಂದ ಹೇಳ್ತಾ ಇರೋದು, ಈ ಒಂದು ಕಟ್ ಆಫ್ ಅನ್ನು ನಾವು ಇಷ್ಟೇ ಒಂದು ಅನಾಲಿಸಿಸ್ ಮಾಡ್ಕೊಳ್ಳೋಣ. ಇಷ್ಟು ಅನಾಲಿಸಿಸ್ ಮಾಡಿಕೊಂಡು ಈ ಕಟ್ ಆಫ್ ರೇಂಜಲ್ಲಿ ನಮ್ಮ ರ್ಯಾಂಕ್ ಬರ್ತಾ ಇದ್ರೆ ಖಂಡಿತವಾಗಿ ಈ ವರ್ಷ ಕೂಡ ನಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಅಂತ ನಾವು ಭಾವಿಸೋಣ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿದ್ದೇನೆ. ಅದರ ಜೊತೆಗೆ ಸೀಟ್ ಟೈಪ್ ಅನ್ನು ಮೆನ್ಷನ್ ಮಾಡಿದ್ದೇನೆ. MG 6 lakh ಅಂತ ಬರೆದಿದ್ದೇನೆ. 6 lakh ಅಂದ್ರೇನು, ಒಂದು ಕಾಲೇಜ್, ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಕಾಲೇಜ್ನಲ್ಲಿ ಫೀ ಸ್ಟ್ರಕ್ಚರ್ 6 ಲಕ್ಷ ಇದೆ. ಉಳಿದ ಎಲ್ಲ ಕಾಲೇಜ್ಗಳಲ್ಲಿ 1.5 ಲಕ್ಷಗಳು ಇದ್ದಾವೆ. 1.5 ಲಕ್ಷ ಅಂದ್ರೇನು, ಎಲ್ಲವೂ ಕೂಡ ಸೆಮಿ ಗೌರ್ಮೆಂಟ್ ಸೀಟ್ಸ್ಗಳೇ, ಅಂದರೆ ಗೋರ್ಮೆಂಟ್ ಪ್ರೈವೇಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟ್ಸ್ಗಳೇ ಹೇಳ್ತಾ ಇರೋದು ನಾನು. ಆ ಒಂದು ಕಟ್ ಆಫ್ ಅನ್ನು ಹೇಳ್ತಾ ಇರೋದು. ಆ ಕಟ್ ಆಫ್ ಅನ್ನು ನೋಡಿ, SCG ಕ್ಯಾಟಗರಿಯಲ್ಲಿ 6 ಲಕ್ಷ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ 2,27,532ಕ್ಕೆ ಕಟ್ ಆಫ್ ನಿಂತಿತ್ತು ಸೆಕೆಂಡ್ ರೌಂಡಲ್ಲಿ. ಅದೇ ರೀತಿಯಲ್ಲಿ SCG ಕ್ಯಾಟಗರಿ ಅವ್ರಿಗೆ 6
ಲ್ಯಾಕ್ ಅಲ್ಲ 1.5 ಲ್ಯಾಕ್ ಸೀಟ್ಸ್ಗೆ 2,28,284 ಕಟ್ ಆಫ್ ನಿಂತಿತ್ತು. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ 6 ಲ್ಯಾಕ್ ಸೀಟ್ಸ್ಗಳು ಇರಲಿಲ್ಲ, ಆದ್ರಿಂದ ಸಿಗಲಿಲ್ಲ. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾರ್ಮಲ್ 1.5 ಇದ್ದರೆ 2,28,162ಗೆ ಕಟ್ ಆಫ್ ನಿಂತ್ಕೊಂಡಿತ್ತು. ಅದೇ ರೀತಿಯಲ್ಲಿ ಉಳಿದ ಕ್ಯಾಟಗರಿಗಳ ಕಟ್ ಆಫ್ ಅನ್ನು ನೀವು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಏನಾದರೂ ಬರ್ತಾ ಇದ್ರೆ ಅಷ್ಟು ಅಂಕಗಳನ್ನು ನೀವು ಈ ವರ್ಷ ಕೂಡ ರ್ಯಾಂಕನ್ನು ನೀವು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡಿದಾಗ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಒಂದು ರ್ಯಾಂಕ್ ಬಂದಿದ್ರೆ ಖಂಡಿತವಾಗಿ ಈ ವರ್ಷವೂ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ ಅಂತ ಭಾವಿಸೋಣ. ಯಾಕೆ ಆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ವರ್ಷದಿಂದ ವರ್ಷಕ್ಕೆ ಈ ಒಂದು ರ್ಯಾಂಕ್ ರೇಂಜ್ ಇರುತ್ತಲ್ಲ, ಈ ಒಂದು ಕಟ್ ಆಫ್ ರ್ಯಾಂಕ್ ರೇಂಜ್ ಇರುತ್ತಲ್ಲ, ಆಲ್ಮೋಸ್ಟ್ ಆಗಿ ಸಿಮಿಲರನ್ನೇ ನಾನು ನೋಡ್ತಾ ಇದ್ದೇನೆ. ಇದು ನಾನು ಆಲ್ಮೋಸ್ಟ್ ಆಗಿ 2021ರಿಂದ ನೀವು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ಏನಾಗ್ತಾ ಇತ್ತು ಅಂದರೆ 1,90,000ವರೆಗೆ ಈ SC ಕ್ಯಾಟಗರಿ ಕಟ್ ಆಫ್ ನಿಂತ್ಕೊಳ್ತಾ ಇತ್ತು. ಅಂದರೆ 1,90,000, 2 ಲಕ್ಷ ಇಷ್ಟು ನಿಂತ್ಕೊಳ್ತಾ ಇತ್ತು. ಬಟ್ ಈಗ ಏಕೆ 2,30,000ವರೆಗೆ ಹೋಗ್ತಾ ಇದೆ ಅಂದರೆ, ಈಗ ಸೀಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಈ ಒಂದು ಕಟ್ ಆಫ್ 2,30,000 ರೇಂಜಲ್ಲಿ ಬರ್ತಾ ಇದೆ SCG ಕ್ಯಾಟಗರಿಗೆ. ಇವನ್ ನಾವು ನೋಡ್ಬೋದು 2024 ಕಟ್ ಆಫ್ ಅನ್ನು ಕೂಡ ಗಮನಿಸಬಹುದು, 2025 ಗಮನಿಸಬಹುದು, 2023 ಗಮನಿಸಬಹುದು. 2,20,000, 2,30,000ವರೆಗೆ SCG ಕ್ಯಾಟಗರಿಯ ಕಟ್ ಆಫ್ ಹೋಗ್ತಾ ಇದೆ. ಉಳಿದ ಕ್ಯಾಟಗರಿಗಳನ್ನು ನೀವು ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಈಗ ಎರಡನೇ ಕ್ಯಾಟಗರಿಯನ್ನು ನೋಡ್ಕೊಳ್ಳೋಣ ಹೋಗೋಣ. ಈ ಒಂದು ಕ್ಯಾಟಗರಿ STG ಕ್ಯಾಟಗರಿಯಲ್ಲಿ 2,18,932ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು 6 ಲ್ಯಾಕಿಗೆ. ಅದೇ ರೀತಿಯಲ್ಲಿ ನಾರ್ಮಲ್ ಈ 1.5 ಲ್ಯಾಕಿಗೆ 2,20,105ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. ಉಳಿದ ಕ್ಯಾಟಗರಿಗಳನ್ನು ನೀವು ಮೆನ್ಷನ್ ಮಾಡಿದ್ದೇನೆ, ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅನಾಲಿಸಿಸ್ ಅನ್ನು ಮಾಡಬಹುದಾಗಿರುತ್ತೆ. ಈಗ 2A ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಆಲ್ಮೋಸ್ಟ್ ಆಗಿ 90,000ವರೆಗೆ ಕಟ್ ಆಫ್ ಹೋಗುತ್ತೆ ಪ್ರತಿ ವರ್ಷವೂ ಕೂಡ. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಬರ್ತಾ ಇದ್ರೆ 1 ಲಕ್ಷದವರೆಗೆ ಕಟ್ ಆಫ್ ಹೋಗುತ್ತೆ. ಹಾಗೆ ಕನ್ನಡ ಮೀಡಿಯಂ ಬರ್ತಾ ಇದ್ರೆ 1,20,000ವರೆಗೆ ಕಟ್ ಆಫ್ ಹೋಗುತ್ತೆ. ಈ ಒಂದು ಕ್ಯಾಟಗರಿ ಇದೆಯಲ್ಲ, ಈ ಕ್ಯಾಟಗರಿದು ಕಟ್ ಆಫ್ ನಿಮಗೆ 1 ಲಕ್ಷದ ಒಳಗೆ ಕಾಣಿಸುತ್ತೆ, ಆದರೆ ಆಲ್ಮೋಸ್ಟ್ ಆಗಿ 1 ಲಕ್ಷದ ಒಳಗಡೆ ಇರುತ್ತೆ. ಈ ವರ್ಷವೂ ಕೂಡ 90,000, 95,000ವರೆಗೆ ಕಟ್ ಆಫ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರೋ ತನಕ ನೀವು ವೇಟ್ ಮಾಡಿ. ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದ ಮೇಲೆ ನಿಮಗೆ ಒಂದು ಅನಾಲಿಸಿಸ್ ಸಿಗುತ್ತೆ. ನೀವು ಬಾರ್ಡರ್ ಲೈನಲ್ಲಿ ಇದ್ದೀರೋ ಅಥವಾ ಅದಕ್ಕಿಂತ ಚೆನ್ನಾಗಿರುವಂಥ ಸೀಟನ್ನು ತೆಗೆದುಕೊಳ್ಳೋದಕ್ಕೆ ನೀವು ಅರ್ಹರಾಗಿದ್ದೀರೋ ಇಲ್ಲವೋ ಅನ್ನೋದನ್ನು ಇಲ್ಲಿ ನಿಮಗೆ ಈ ಒಂದು ರ್ಯಾಂಕ್ ಬಂದ ಮೇಲೆ ನಿಮಗೆ ಡಿಸೈಡ್ ಮಾಡ್ಬೋದಾಗಿರುತ್ತೆ. ಈಗ 2B ಕ್ಯಾಟಗರಿಯನ್ನು ನೋಡ್ಕೊಂಡು ಹೋಗೋಣ. 2B ಕ್ಯಾಟಗರಿಯಲ್ಲಿ ಕೂಡ ಆಲ್ಮೋಸ್ಟ್ ಆಗಿ 80,000ದಿಂದ 90,000ವರೆಗೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. 2BGಯಲ್ಲಿ ನೀವು 81,864ಕ್ಕೆ ಕಟ್ ಆಫ್ ನಿಂತ್ಕೊಂಡಿತ್ತು. 2BH ಅಲ್ಲಿ 91,357ಕ್ಕೆ ಕಟ್ ಆಫ್ ನಿಂತ್ಕೊಂಡಿತ್ತು. ಬಟ್ ಏನಾಗಿತ್ತಂದರೆ ಈ ಮಾಪಪ್ ರೌಂಡಲ್ಲಿ ಕಟ್ ಆಫ್ ಸ್ವಲ್ಪ ಡಿಕ್ರೀಸ್ ಆಗಿತ್ತು. 95,000, 96,000ವರೆಗೆ ಕಟ್ ಆಫ್ ಹೋಗಿತ್ತು ಈ ಒಂದು ಕ್ಯಾಟಗರಿಯಲ್ಲಿ. ಉಳಿದ ಎಲ್ಲ ಕ್ಯಾಟಗರಿಗಳನ್ನು ರಿಸರ್ವೇಷನ್ಗಳನ್ನು ನೀವು ನೋಡ್ಕೊಳ್ಳಿ, ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅನಾಲಿಸಿಸ್ ಅನ್ನು ಮಾಡ್ಬೋದಾಗಿರುತ್ತೆ. ಈಗ ಮುಖ್ಯವಾದಂತಹ 3 ಕ್ಯಾಟಗರಿಗಳನ್ನು ನೋಡ್ಕೊಂಡು ಹೋಗೋಣ. 3A ಕ್ಯಾಟಗರಿ, 3B ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ. ಈ 3 ಕ್ಯಾಟಗರಿಗಳಿದಾವಲ್ಲ, ಆಲ್ಮೋಸ್ಟ್ ಆಗಿ ಈಕ್ವಲ್ ಕಟ್ ಆಫ್ ಅಲ್ಲಿ ಕಾಣಸಿಗುತ್ತೆ. ಅಂದರೆ ನಿಮಗೆ ಜನರಲ್ ಕ್ಯಾಟಗರಿಯ ಕಟ್ ಆಫ್ 3A ಕ್ಯಾಟಗರಿಗೆ ಮತ್ತು 3B ಕ್ಯಾಟಗರಿಗೆ ಕಂಡು ಬರುತ್ತೆ. 3A ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ 73,735 ಈ ಒಂದು ಕಟ್ ಆಫ್ ಕಾಣಿಸ್ತದೆ. ಈ ಒಂದು ಕ್ಯಾಟಗರಿಯಲ್ಲಿ 4% ರಿಸರ್ವೇಷನ್ ಇರೋದ್ರಿಂದ ಈ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಕಟ್ ಆಫ್ ಇಷ್ಟು ರೇಂಜಲ್ಲಿ ಸಿಗುತ್ತೆ. ಅದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ 90,000ವರೆಗೆ ಹೋಗಿದೆ ಈ ಒಂದು ಕಟ್ ಆಫ್. ಮತ್ತು ಕನ್ನಡ ಮೀಡಿಯಂ ಇದ್ದರೆ 1 ಲಕ್ಷವನ್ನು ದಾಟುತ್ತೆ. ಖಂಡಿತವಾಗಿ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದವರಿಗೆ ಒಂದು ಬೆನಿಫಿಷಿಯಲ್ ಆಗಿರುತ್ತೆ ಈ ಒಂದು ಕ್ಯಾಟಗರಿಗಳಲ್ಲಿ. ಹಾಗೆ ರೂರಲಲ್ಲಿ ಕೂಡ 85,575ಕ್ಕೆ ಕಟ್ ಆಫ್ ಹೋಗಿತ್ತು ಈ ಒಂದು 6 ಲ್ಯಾಕಿಗೆ. ಅದೇ ರೀತಿಯಲ್ಲಿ ನಾರ್ಮಲ್ 1.5ಗೆ 77,518ವರೆಗೆ ಕಟ್ ಆಫ್ ಹೋಗಿತ್ತು. ಅದೇ ರೀತಿಯಲ್ಲಿ ನೀವು 3B ಕ್ಯಾಟಗರಿಯಲ್ಲಿ ಕೂಡ ಗಮನಿಸಬಹುದು. 3B ಕ್ಯಾಟಗರಿಯಲ್ಲಿ ಕೂಡ ಆಲ್ಮೋಸ್ಟ್ ಆಗಿ 3A ಕ್ಯಾಟಗರಿಗೆ ಈಕ್ವಲ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು 78,231ಕ್ಕೆ ಕಟ್ ಆಫ್ ಹೋಗಿದೆ. ಕನ್ನಡ ಮೀಡಿಯಂ ಇದ್ದರೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಅದೇ ರೀತಿಯಲ್ಲಿ ರೂರಲ್ ಇದ್ರೂ ಕೂಡ ನಿಮಗೆ ಬೆನಿಫಿಟ್ ಇರುತ್ತೆ. ಇವಾಗ ಮುಖ್ಯವಾಗಿರುವಂತಹ ಕ್ಯಾಟಗರಿಯನ್ನು ನೋಡ್ಕೊಂಡು ಹೋಗೋಣ. ಜನರಲ್ ಕ್ಯಾಟಗರಿಯಲ್ಲಿ ನೋಡಿ 6 ಲಕ್ಷ ಫೀ ಸ್ಟ್ರಕ್ಚರ್ಗೆ 73,808ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. ಮತ್ತು GM ಅಲ್ಲಿ 1.5 ಲಕ್ಷಕ್ಕೆ 73,321ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. GM ಮತ್ತು ಹೈದರಾಬಾದ್ ಕರ್ನಾಟಕ 88,726ಕ್ಕೆ ಮತ್ತು GM ಕನ್ನಡ ಮೀಡಿಯಂಗೆ 1,22,000ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. GM KHಗೆ 1,18,099ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. GM R ಅಲ್ಲಿ 84,734 ಕಟ್ ಆಫ್ ನಿಂತುಕೊಂಡಿತ್ತು. ಮತ್ತು GM RH ಅಲ್ಲಿ 1 ಲಕ್ಷದ ಮೇಲೆ ಈ ಒಂದು ಕಟ್ ಆಫ್ ಹೋಗಿತ್ತು. ಅಂದರೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ಈ ಒಂದು ರ್ಯಾಂಕ್ ರೇಂಜ್ ಇದೆ ನೋಡಿ, ಈ ರ್ಯಾಂಕ್ ರೇಂಜ್ನ ಆಸುಪಾಸಲ್ಲಿ ಬಂದಿದ್ರೆ
ಈ ರ್ಯಾಂಕ್ಗಿಂತ ಜಾಸ್ತಿ ಬಂದಿದ್ರು ಕೂಡ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. 1,04,000 ಅಂದರೆ 1,05,000, 6,000, 7,000, 8,000 ಡಿಫ್ರೆನ್ಸ್ ಇದ್ರೂ ಕೂಡ ನಿಮಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಈ ವರ್ಷದ ಸೀಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಕಟ್ ಆಫ್ ಅಲ್ಲಿ ಕಡಿಮೆ ಹೋಗುತ್ತೆ. ಬಟ್ ಈ ರ್ಯಾಂಕ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಈ ವರ್ಷ 400ಕ್ಕೆ ಸಿಕ್ಕಿದ್ದು ನೆಕ್ಸ್ಟ್ ಇಯರು 600 ಮಾರ್ಕ್ಸ್ ಬಂದರೂ ಕೂಡ ಸಿಗದೇ ಇರ್ಬೋದು. ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ಕೇವಲ ರ್ಯಾಂಕ್ ಕಾನ್ಸ್ಟೆಂಟ್ ಇರ್ತದೆ. ಈ ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನೋದು ಇರುತ್ತಲ್ಲ, ಇದು ಕಾನ್ಸ್ಟೆಂಟ್ ಇರ್ತದೆ. ಆದ್ದರಿಂದ ನೀವು ಮಾರ್ಕ್ಸ್ಗಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾದದ್ದು ಈ ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ. ಈ ಆಲ್ ಇಂಡಿಯಾ ರ್ಯಾಂಕಿಂಗ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ OMR ಶೀಟ್ ಬಿಟ್ಟ ಮೇಲೆ ನಿಮ್ಮ ರಿಸಲ್ಟನ್ನು ಬಿಡ್ತಾರಲ್ಲ NTA ದವರು, ಆ ರಿಸಲ್ಟಲ್ಲಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರುತ್ತೆ. ಆ ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ ಪೂರ್ತಿ ಕೌನ್ಸಿಲಿಂಗ್ ಡಿಪೆಂಡ್ ಆಗಿರೋದ್ರಿಂದ ಅದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ ಹೊರತು ಈ ಮಾರ್ಕ್ಸ್ ಮೇಲಲ್ಲ ಅನ್ನೋದು ಈ ಒಂದು ವಿಡಿಯೋದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.